ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ವೈಭವದಂತೆ ಕರಾವಳಿಯಲ್ಲೂ ವಿವಿಧ ದಸರಾ ಹಬ್ಬಗಳು ಅದ್ದೂರಿಯಾಗಿ ನೆರವೇರಿವೆ. ಉಡುಪಿಯ ಉಚ್ಚಿಲ ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ ನವದುರ್ಗಿಯರಿಗೆ 11 ದಿನ ಪೂಜೆ ನಡೆದು ಶಾರದಾ ಮಾತೆಗೆ ವೈಭವದ ಬೀಳ್ಕೊಡುಗೆಯನ್ನು ನೀಡಲಾಗಿದೆ. ಸಮುದ್ರ ರಾಜನ ಅಂಗಳದಲ್ಲಿ ದೇವಿಗೆ ಗಂಗಾರತಿ, ಧೂಪಾರತಿ ನೆರವೇರಿಸುವ ಮೂಲಕ ಅದ್ದೂರಿ ಉಚ್ಚಿಲ ದಸರಾಗೆ ತೆರೆಬಿದ್ದಿದೆ. ನೈಜ ಎಂಬಂತೆ ಭಾಸವಾಗುವ ಆನೆ ಅಂಬಾರಿಯ ಟ್ಯಾಬ್ಲೋದಲ್ಲಿ ವಿರಾಜಮಾನಳಾದ ಮಹಾಲಕ್ಷ್ಮಿಯ ಉತ್ಸವ ಮೂರ್ತಿ, ಸುಂದರವಾಗಿ ಸಿಂಗಾರಗೊಂಡಿರುವ ನವಶಕ್ತಿ ಮಾತೆಯರು, ಡಿಜೆ ಸಾಂಗು, ಸಖತ್ತಾಗಿ ಹೆಜ್ಜೆ ಹಾಕ್ತಾ ಇರೋ ಹುಲಿಗಳು, ಈ ಸಂಭ್ರಮವನ್ನ ಕಣ್ತುಂಬಿಕೊಳ್ತಾ ಇರೋ ಸಾವಿರಾರು ಭಕ್ತರು. ಇದು ಉಡುಪಿಯ ಉಚ್ಚಿಲ ದಸರಾ ವೈಭವ. ಉಡುಪಿಯ ಕಾಪು ತಾಲೂಕಿನ ಉಚ್ಚಿಲ ಮಹಾಲಕ್ಷ್ಮಿ ದೇಗುಲ ದಸರಾ ಮಹೋತ್ಸವಕ್ಕೆ ವೈಭವದ ತೆರೆಬಿದ್ದಿದೆ. ಮಹಾಲಕ್ಷ್ಮಿ ದೇಗುಲದಲ್ಲಿ ಆರಾಧಿಸಲ್ಪಟ್ಟ ನವದುರ್ಗಿಯರು ಮತ್ತು ಶಾರದಾ ಮಾತೆಯನ್ನ ವೈಭವದ ಶೋಭಾಯಾತ್ರೆ ಮಾಡಿ ಸಮುದ್ರದಲ್ಲಿ ಜಲಸ್ತಂಭನ ಮಾಡಲಾಯಿತು. ಆನೆ ಮೇಲೆ ಅಂಬಾರಿ ಇರುವ ಟ್ಯಾಬ್ಲೋದಲ್ಲಿ ಮಹಾಲಕ್ಷ್ಮಿ ದೇವಿಯ ಉತ್ಸವ ಮೂರ್ತಿಯನ್ನ ಇಟ್ಟು ದೇವಾಲಯದ ಮುಖ್ಯ ದ್ವಾರದಲ್ಲಿ ಡ್ರೋನ್ಗಳ ಮೂಲಕ ಹೂವಿನ ಸುರಿಮಳೆ ಸುರಿಸಲಾಯಿತು. ಈ ಮೂಲಕ ವಿಸರ್ಜನಾ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಇಡೀ ದಸರಾ ವೈಭವದ ಉಸ್ತುವಾರಿ ಹಾಗೆ ಗೌರವ ಸಲಹೆಗಾರ ನಾಡೋಜ ಜೆ ಶಂಕರ್ ಮತ್ತು ಕುಟುಂಬ ಉತ್ಸವ ಮೂರ್ತಿ ಹಾಗೆ ನವದುರ್ಗಿಯರಿಗೆ ಪುಷ್ಪ ನಮನ ಸಲ್ಲಿಸಿದ್ರು. ಈ ವೇಳೆ ವೈಭವದ ವಿಸರ್ಜನಾ ಮೆರವಣಿಗೆಯಲ್ಲಿ ಸಾವಿರಾರು ಜನ ಭಕ್ತಿಯಿಂದ ಪಾಲ್ಗೊಂಡ್ರು. ಹುಲಿವೇಷ, ರಾಕ್ಷಸ ವೇಷಗಳು, ದೇವಾನುದೇವತೆಯರ ವೇಷಗಳು, ವಿವಿಧ ಛದ್ಮ ವೇಷ ಸೇರಿ 30ಕ್ಕೂ ಅಧಿಕ ನವನವೀನ ಟ್ಯಾಬ್ಲೋಗಳು ಗಮನ ಸೆಳೆದವು. ಕಾಪು ಕಡಲ ತೀರದ ದಸರಾ ಮಹೋತ್ಸವದಲ್ಲಿ ಪ್ರತಿಷ್ಠಾಪಿಸಿದ ನವದುರ್ಗಿಯರ ಮೂರ್ತಿಗಳಿಗೆ ಕಡಲ ತೀರದಲ್ಲಿ ಗಂಗಾರತಿ ನಡೆಯಿತು. ಕಾಶಿಯಿಂದ ಬಂದ ತಂಡ ಶಂಖನಾದ, ಧೂಪ ಸಹಿತ ದೀಪ ಮತ್ತು ಕರ್ಪೂರ ಆರತಿಯನ್ನ ಶಾಸ್ತ್ರೋಕ್ತವಾಗಿ ದೇವರಿಗೆ ಬೆಳಗಿದ್ರು. ಸಮುದ್ರದಲ್ಲಿ ನಿಲ್ಲಿಸಿದ್ದ ಬೋಟ್ಗಳಲ್ಲಿ ಸಿಡಿಮದ್ದು ಪ್ರದರ್ಶನ ನಡೆದು ಡ್ರೋನ್ ಮೂಲಕ ಪುಷ್ಪವೃಷ್ಟಿಯಾಗಿ ಮೂರ್ತಿಗಳನ್ನ ಜಲಸ್ತಂಭನ ಮಾಡಲಾಯಿತು. ಜಿಲ್ಲಾಧಿಕಾರಿ ಸ್ವರೂಪ್, ಶಾಸಕರಾದ ಗುರ್ಮೆ ಸುರೇಶ್ ಶೆಟ್ಟಿ, ಯಶ್ಪಾಲ್ ಸುವರ್ಣ ಸೇರಿದಂತೆ ಸಾವಿರಾರು ಜನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಪರೀಕ್ಷಿತ್, ನ್ಯೂಸ್ ಫಸ್ಟ್, ಉಡುಪಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.